ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಏಪ್ರಿಲ್ ತಿಂಗಳಲ್ಲಿ 4,000 ಹಣ ಆದ್ರೆ ಜಮಾ ಆಗಿರುವಂತದ್ದು. ಸೊ ಈಗ ಫಲಾನುಭವಿಗಳಿಗೆ ಒಂದು ಕನ್ಫ್ಯೂಸ್ ಆದ ಕ್ರಿಯೇಟ್ ಆಗಿದೆ. 4,000 ಹಣ ಏನು ಜಮಾ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಮಗೆ 4,000 ಹಣ ಜಮಾ ಆಗಿಲ್ಲ. ಕೆಲವೊಬ್ರು ಹೇಳ್ತಿದ್ದಾರೆ 30ನೇ ಕಂತಿನ ಹಣ ಏನಾದ್ರೂ ಬಿಡುಗಡೆ ಆಗಿದೆಯಾ, 30ನೇ ಕಂತಿನ ಹಣ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲದ್ರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಏಪ್ರಿಲ್ ತಿಂಗಳಲ್ಲಿ ಯಾವ ಯಾವ ಕಂತಿನ ಹಣ ಬಂದಿದೆ, ಎಷ್ಟು ತಿಂಗಳ ಹಣ ಬಂದಿದೆ, ನೆಕ್ಸ್ಟ್ 30ನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಆದ್ರೆ ಕಾಣಿಸಿರುತ್ತೆ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಏಪ್ರಿಲ್ ತಿಂಗಳಲ್ಲಿ 4,000 ಹಣ ಆದ್ರೆ ಜಮಾ ಆಗಿದೆ. ಈಗ ನಾವು ಏಪ್ರಿಲ್ 1ನೇ ತಾರೀಕಿಂದ ಇವತ್ತಿನ ಡೇಟ್ ವರೆಗೂ ನೋಡೋದಾದ್ರೆ ಎಲ್ಲಾ ಒಂದು ಫಲಾನುಭವಿಗಳಿಗೆ 4,000 ಹಣ ಆದ್ರೆ ಜಮಾ ಆಗಿರುವಂತದ್ದು. ಯಾಕೆ 4,000 ಹಣ ಬಂದಿದೆ ಅಂತ ಅಂದ್ರೆ ಸಿಂಪಲ್ ಇಷ್ಟೇ. ಮಾರ್ಚ್ ತಿಂಗಳಲ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 27ನೇ ಕಂತಿನ ಹಣ ಆದ್ರೆ ಜಮಾ ಮಾಡ್ತಾರೆ. 27ನೇ ಕಂತಿನ ಹಣ ಜಮಾ ಆಗಿದ್ದಾದ್ಮೇಲೆ ನೆಕ್ಸ್ಟ್ 28ನೇ ಕಂತಿನ ಹಣ ಯಾವಾಗ ಬರುತ್ತೆ, ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಅನ್ಕೊಂಡಿದ್ರು. ಬಟ್ ಏನ್ ಮಾಡಿದ್ರು ಅಂತ ಅಂದ್ರೆ 28ನೇ ಕಂತಿನ ಹಣ ಮಾರ್ಚ್ ತಿಂಗಳಲ್ಲಿ ಕೊನೆ ವಾರದಲ್ಲಿ ಬಂದ್ಬಿಟ್ಟು 28ನೇ ಕಂತಿನ ಹಣ ಆದ್ರೆ ಜಮಾ ಮಾಡ್ತಾರೆ, ಶುರು ಮಾಡ್ತಾರೆ ಜಮಾ ಮಾಡೋದಕ್ಕೆ. ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಸ್ಟಾರ್ಟಿಂಗ್ ವೀಕ್ ಅಲ್ಲಿ 28ನೇ ಕಂತಿನ ಹಣ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸಡನ್ ಆಗಿ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಡಬೇಕು ಅಂತ ಹೇಳಿ 29ನೇ ಕಂತಿನ ಹಣನು ಸಹ ಬಿಡುಗಡೆ ಮಾಡ್ತಾರೆ ನೋಡಿ. ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ 1ನೇ ತಾರೀಕಿಂದ ಇವತ್ತಿನವರೆಗೂ ನಿಮ್ಗೆ 28, 29ನೇ ಕಂತಿನ ಹಣ 4,000 ಹಣ ಆದ್ರೆ ಜಮಾ ಆಗಿರುತ್ತೆ. ನೀವು ಒಂದ್ಸಲಿ ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 28, 29ನೇ ಕಂತಿನ ಹಣ ಸರ್ಕಾರದ ಕಡೆಯಿಂದ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡಿ ಡಿಬಿಟಿ ಮುಖಾಂತರ ಜಮಾ ಮಾಡ್ತಿರುವಂತದ್ದು 2 ತಿಂಗಳ ಹಣ ಆದ್ರೆ ನಿಮಗೆ ಬಂದಿರಬೇಕು ಒಂದು 4,000 ಹಣ. ಇಲ್ಲಿ ಸಾಕಷ್ಟು ಜನ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಸರ್ ನೀವೇನೋ ಹೇಳ್ತಿರುವಂತದ್ದು ನಿಜ ಇದೆ, 28ನೇ ಕಂತಿನ ಹಣ ನಮಗೆ ಬಂದಿದೆ, ಬಟ್ 29ನೇ ಕಂತಿನ ಹಣ ಬಂದಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ರೀಸನ್ ಇಷ್ಟೇ, ಸರ್ಕಾರದ ಕಡೆಯಿಂದ 2 ಕಂತಿನ ಹಣ ಬಿಡುಗಡೆ ಮಾಡಿರುವಂತದ್ದು. ಸಾಕಷ್ಟು ಫಲಾನುಭವಿಗಳಿಗೆ ಹಣ ಪೆಂಡಿಂಗ್ ಆದ್ರೆ ಇದೆ. ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ 28, 29ನೇ ಕಂತಿನ ಹಣ ಇದೇ ಒಂದು ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ, ಅಂದ್ರೆ ಏಪ್ರಿಲ್ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಹಣ ಜಮಾ ಆಗುತ್ತೆ. ನಿಮ್ಗೇನಾದ್ರೂ 28ನೇ ಕಂತಿನ ಹಣ ಬಂದಿಲ್ವಾ, ಇಲ್ಲ ಅಂತಂದ್ರೆ 29ನೇ ಕಂತಿನ ಹಣ ಬಂದಿಲ್ವಾ, ಜಾಸ್ತಿ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಹಣ ಜಮಾ ಆಗುತ್ತೆ. ಅಂಡ್ ಈಗಾಗಲೇ ಪೆಂಡಿಂಗ್ ಹಣ ಬಿಡುಗಡೆ ಮಾಡಿದ್ದಾರೆ 28, 29ನೇ ಕಂತಿನ ಹಣದು. ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಜಮಾ ಆಗ್ತಾ ಇರುತ್ತೆ. ಅಂಡ್ ಇನ್ನೊಂದು ಕ್ಲಿಯರ್ ಆಗಿ ಕೇಳಿಸ್ಕೊಬಿಡಿ, 28, 29ನೇ ಕಂತಿನ ಹಣ ಅಂತಂದ್ರೆ ಯಾವ ತಿಂಗಳ ಹಣ ಅಂತಂದ್ರೆ 28ನೇ ಕಂತಿನ ಹಣ ಬಂದ್ಬಿಟ್ಟು ಡಿಸೆಂಬರ್ ತಿಂಗಳ ಹಣ, 2025ರ ಡಿಸೆಂಬರ್ ತಿಂಗಳ ಹಣ. ಅಂಡ್ ನೆಕ್ಸ್ಟ್ ನಿಮ್ಗೆ 29ನೇ ಕಂತಿನ ಹಣ ಬಂದ್ಬಿಟ್ಟು ಜನವರಿ ತಿಂಗಳ ಹಣ ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಿರುವಂತದ್ದು. ಈಗ ಯಾರಿಗಾದ್ರೆ 28, 29ನೇ ಕಂತಿನ ಹಣ ಬಂದಿದೆಯೋ, ಸೊ ಇಂತಹವರು ನಮಗೆ 30ನೇ ಕಂತಿನ ಹಣ ಬರ್ಬೇಕಲ್ವಾ. ಸಾಕಷ್ಟು ಜನ ಹೇಳ್ತಿದ್ದಾರೆ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ, 30ನೇ ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಂದಿದೆ ಅಂತ. ಹೌದಾ, ನಿಜವಾಗ್ಲೂ ಬಂದಿದ್ಯಾ ಅಂತ ಅಂದ್ರೆ ಖಂಡಿತವಾಗ್ಲೂ ಬಂದಿಲ್ಲ. 30ನೇ ಕಂತಿನ ಹಣ ಇದುವರೆಗೂ ಬಿಡುಗಡೆ ಮಾಡಿಲ್ಲ. ಯಾಕೆ ಬಿಡುಗಡೆ ಮಾಡಿಲ್ಲ ಏನು ಅಂತ ಅಂದ್ರೆ ರೀಸನ್ ಇಷ್ಟೇ. ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ 4,000 ಜಮಾ ಮಾಡಿರುವಂತದ್ದು. ಪೆಂಡಿಂಗ್ ಇರುವಂತಹವ್ರಿಗೆ ಹಂತ ಹಂತವಾಗಿ ಹಣ ಕ್ರೆಡಿಟ್ ಆಗ್ತಿದೆ. 30ನೇ ಕಂತಿನ ಹಣ ಬಂದ್ಬಿಟ್ಟು ಮುಂದಿನ ತಿಂಗಳು ಮೇ ತಿಂಗಳ ಮೊದಲನೇ ವಾರದಲ್ಲಿ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ನೀವು ಅಲ್ಲಿಯ ತನಕನೂ ವೆಯ್ಟ್ ಮಾಡ್ಬೇಕಾಗುತ್ತೆ. ಯಾರೆಲ್ಲ 30ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಂದ್ರೆ ಫೆಬ್ರವರಿ ತಿಂಗಳ ಹಣ ನಿಮ್ಗೆ ಏನ್ ಬರಬೇಕು, ಇದು ಬಂದ್ಬಿಟ್ಟು ಮೇ ತಿಂಗಳಲ್ಲಿ ಮೇ ಮೊದಲನೇ ವಾರದಲ್ಲಿ ಹಣ ಬಿಡುಗಡೆ ಮಾಡ್ತಾರೆ. ಮೇ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಹಣ ಜಮಾ ಆಗುತ್ತೆ. ಪ್ರತಿಯೊಬ್ಬರು ಸಹ ಇವತ್ತಿನ ಈ ವಿಡಿಯೋಗೆ ಕಮೆಂಟ್ ಅನ್ನ ಮಾಡಿ, ನೀವು 30ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ರಾ, ಇಲ್ಲ ಅಂತ ಅಂದ್ರೆ ಏಪ್ರಿಲ್ ತಿಂಗಳಲ್ಲೇ ನಿಮ್ಗೆ ಹಣ ಬಂದಿಲ್ವಾ ಏನು ಅಂತ ಹೇಳ್ಬಿಟ್ಟು ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಕುರಿತು ಏನೇ ಅಪ್ಡೇಟ್ಸ್ ಬರ್ಲಿ ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀವಿ. ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋ ಟೈಮ್ ಇಂದಾನು ಇದುವರೆಗೂ ಪ್ರತಿನಿತ್ಯನೂ ಪ್ರತಿ ಅಪ್ಡೇಟ್ ಏನೇ ಬರ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಚಾನಲ್ಗೆ ಈ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.